ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಂಬ ಹೊತ್ತಾಯ್ತು. ಪೊಲೀಸವರು ಇಷ್ಟೊತ್ತಿಗಾಗಲೇ ಸ್ಟೇಷನ್ಗೆ ವಾಪಸ್ ಹೋಗಿರ್ತಾರೆ. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಅಮ್ಮ ಜಗಜ್ಜನನಿ, ನನ್ನವರು ಅಂತ ನನಗೆ ಯಾರಿಲ್ಲಮ್ಮ. ಅಂಥದ್ರಲ್ಲಿ ನನಗೆ ಗಾಯತ್ರಿನ ಕೊಟ್ಟು ಜವಾಬ್ದಾರಿನ ಹೆಚ್ಚಿಸಿದೀಯಾ. ಇದನ್ನ ಭಾರ ಅನ್ಕೊಳ್ಳಲ್ಲ. ಆದರೆ ಜಾತಕದ ಪ್ರಕಾರ ಗಾಯತ್ರಿ ಹಂತಕ್ಕೆ ಆಗ್ತಾಳೆ ಅಂತಿದೆ. ಇದ್ಯಾವ ನ್ಯಾಯ ತಾಯಿ? ಚಿಕ್ಕ ಮಗುನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರು ಯಾರೋ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಬ್ಯುಸಿಯಾಗಿದ್ದಾರೆ. ಕಾಲ್ಗೆ ಬೆಳ್ಳಿ ಗೆಜ್ಜೆ ಇದೆಯೋ, ಕಿವಿಗೆ ಚಿನ್ನದ ಓಲೆ ಇದೆಯೋ, ಕೂಯ್ಕೊಂಡು ಹೋದ್ರೆ 10,000ಕ್ಕಂತೂ ಮೋಸ ಇಲ್ಲ. ಹಸುಗೂಸನ್ ಹೊಟ್ಟೆ ತುಂಬಿಸೋದಕ್ಕೆ ಒಬ್ಬ ತಾಯಿ ತನ್ನ ಹಾಲು ಕೊಡ್ತಿದ್ದಾಳೆ. ತಾಯಿ ತಂದೆ ಇಲ್ದಿರೋ ಗಾಯತ್ರಿ ಅನಾಥೆ ಅನ್ಸ್ಕೋಬಾರ್ದು ಅಂತ ಸಾಕಿ ದೊಡ್ಡೋಳ್ ಮಾಡೋಣ ಅಂದ್ರೆ ಕೊಲೆ ಮಾಡ್ತಾಳೆ ಅಂತ ವೆಂಕಟಾಚಲ ಅವಳ ಜಾತಕದಲ್ಲಿ ಬರ್ದಿದ್ದಾನೆ. ಗಾಯತ್ರಿ ಯಾರನ್ನ ಬಲಿ ತಗೋತಾಳಮ್ಮ? ಅಕ್ಕಪಕ್ಕನೂ ಯಾರೂ ಇಲ್ಲ. ಏನು ಸಿಗುತ್ತೋ ಅದನ್ನು ಕುಯ್ಕೊಂಡು ಹೋಗ್ಬಿಡ್ತೀನಿ. ಏಯ್, ಯಾರೋ ನೀನು? ಏಯ್, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಏಯ್, ನಿಂತ್ಕೋ. ಏನ್ ಮಾಡಕ್ ಬಂದಿದ್ಯೋ? ನಿಂತ್ಕೊಳ್ಳೋ. ಕಳ್ಳನ್ ತರ ಕಾಣ್ತಿದ್ದಾನೆ. ಗಾಯತ್ರಿ, ಅಮ್ಮ ಗಾಯತ್ರಿ, ಅಮ್ಮ ಗಾಯತ್ರಿ, ನಿನಗೇನಾಗಿಲ್ಲ ತಾನೆ? ನೋಡ್ದ್ಯಾ ಗಾಯತ್ರಿ, ನಿನಗೆ ಯಾವ ಅಪಾಯನೂ ಆಗ್ದಿರೋ ಹಾಗೆ ಆ ಅಮ್ಮನವರು ಅವನ ಕೈನ ಸುಡೋ ಹಾಗೆ ಮಾಡಿದ್ಲು. ಮಲ್ಗಮ್ಮ, ಮಲ್ಗು, ಏನೂ ಆಗಿಲ್ಲ, ಮಲ್ಗಮ್ಮ. ಅಲ್ಲೆಲ್ಲೆಲ್ಲೆಲೆ, ನಿನಗೆ ಹೇಗೆ ಹೇಳೋದು ಗಾಯತ್ರಿ? ನಿಮ್ಮಮ್ಮ ಏನೋ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದು ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಂಡು ಬ್ಯುಸಿಯಾಗಿದ್ದಾಳೆ. ಹೋಗ್ಲಿ, ನಾವ್ಯಾರಾದ್ರೂ
ನಿನ್ನ ಲಾಲನೆ ಪಾಲನೆ ನೋಡ್ಕೊಳ್ಳೋಣ ಅಂದ್ರೆ ಕಂಪ್ಲೇಂಟ್ ಲೆಟ್ರಲ್ಲಿ ನಿಮ್ಮ ಅಜ್ಜಿ ಆಗಿರೋ ನನ್ನ ಹೆಸರು ಮತ್ತೆ ಈ ಮನೇಲಿರೋರ್ ಎಲ್ರ ಹೆಸರನ್ನು ಬರ್ದಿದ್ದಾಳೆ ಈ ನಯನಿ. ಅತ್ತೆ, ಗಾಯತ್ರಿ ನಿಲ್ಕೊಡಿ. ನಿನ್ ಮಗುನ ಕಿತ್ಕೋ ನೋಡೋಣ. ಅತ್ತೆ, ಅನವಶ್ಯಕವಾಗಿ ನನಗೆ ಕೋಪ ಬರ್ಸ್ಬೇಡಿ. ಗಾಯತ್ರಿನ ಇಲ್ಕೊಡಿ. ಮಗು ಎತ್ತರದಲ್ಲಿದ್ರೆ ನಿನಗ್ ಭಯ ಆಗತ್ತಾ? ಕೊಡ್ತೀರೋ ಕೊಡಲ್ವೋ? ಒಂದ್ ಮಾತು ಹೇಳಿದ್ಮೇಲೆ ಕೊಡ್ತೀನಿ. 2 ಕೈಯಿಂದ ಈ ಗೊಂಬೆನ ಮೇಲಕ್ಕೆ ಎತ್ಕೊಂಡಿರೋದಿಕ್ಕೆ ನೀನ್ ಇದನ್ನ ನನ್ ಕೈಯಿಂದ ಕಿತ್ಕೊಳಕ ಆಗ್ತಾನೆ ಇಲ್ಲ ಪಾಪ. ಅಂತಾದ್ರಲ್ಲಿ ಸ್ವರ್ಗಕ್ಕೆ ಹೋಗಿರೋ ನಿಮ್ಮಮ್ಮ ಅವ್ರನ್ನ ಮತ್ತೆ ಹೇಗ್ ಪಡ್ಕೋತೀಯಾ? ಪಾಯಿಂಟ್ ಅರ್ಥ ಆಯ್ತಲ್ವಾ? ಹುಚ್ಚು ಭ್ರಮೇಲಿ ಬದುಕಿದ್ರೆ ತೊಂದರೆ ಇಲ್ಲ, ಆದ್ರೆ ಹುಚ್ಚು ಅನುಮಾನದಿಂದ ಕೇಸ್ ಹಾಕಿದ್ರೆ ನಿನ್ ಜೀವನನ ನೀನೇ ಹಾಳು ಮಾಡ್ಕೋತೀಯ. ಅದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಗಾಯತ್ರಿನ ಕೊಡಿ. ನಾನು ಕೊಡಲ್ಲ ಅನ್ನ. ತಗೋ. ತಗೋ, ಜಂಪ್, ಕಮೋನ್. ನಗು ಬೀರ್ತಾ ಗೊಂಬೆ ರೂಪದಲ್ಲಿರೋ ನಿಮ್ಮಮ್ಮ ಅವ್ರನ್ನ ಕಿತ್ಕೋ. ಸೊಸೆರ್ಗೆ 50 ಕೋಟಿ ಆಸ್ತಿ ಬಂದ ಮೇಲ್ ಕೂಡ ತಿಲೋತ್ತಮನ್ ಮೈ ಮೇಲೆ ಭದ್ರವಾಗಿ ಯಾಕೆ ನಿಲ್ತಿಲ್ಲ ಅಂತ ನಿಮ್ ಕಿಟಿ ಪಾರ್ಟಿ ಫ್ರೆಂಡ್ಸು ಆಶ್ಚರ್ಯದಿಂದ ನೋಡ್ತಾರೆ. ಪರವಾಗಿಲ್ವಾ? ಮರ್ಯಾದೆಯಿಂದ ಗಾಯತ್ರಿನ್ ಕೊಡ್ತಿರೋ, ಇಲ್ಲ ಅಂದ್ರೆ ನಿಮ್ ಮರ್ಯಾದೆನೇ ಕಳ್ಕೋತಿರೋ. ನಿಮ್ ಮಾನ ಹೋಗ್ಬಾರ್ದು ಅಂದ್ರೆ ನನ್ನ ಎಡಗೈಲಿ ನನ್ನ ಮಗು ಇರಬೇಕು. ಗಾಯತ್ರಿ, ನಿನ್ನಂತ ಪುಟ್ಟ ಪುಟ್ಟ ಮಕ್ಕಳು ಬಟ್ಟೆ ಇಲ್ದೇ ಇದ್ರು ಮುದ್ದು ಮುದ್ದ ಕಾಣಿಸ್ತೀರಮ್ಮ. ನಿನ್ನ ಅಜ್ಜಿ ಅಂತವ್ರಿಗೆ ಚೆನ್ನಾಗಿ ಕಾಣಲ್ಲ ಅಲ್ವಾ? ನನಗೆ ಧಮ್ಕಿ ಹಾಕ್ತೀಯಾ? ನೋಡ್ತೀನಿ. ಚೆನ್ನಾಗಿ ನೋಡಿ. ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನ ಕಣ್ಣಾರೆ ನೋಡಬೇಕು ನೀವು. ಎಲ್ಲರೂ ನಾನು ಮಗುನ ಕಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಆದರೆ ನಾನು ನನ್ನ ಮಗು ದೂರ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ ನಂಬಿಕೆಯಿಂದನೇ ನನ್ನ ಮಗುನ ನಾನು ಹತ್ರ ಮಾಡ್ಕೋತೀನಿ. ಇದೇ ಥರನೇ ನೀವು 2 ಕೈ ಮೇಲೆತ್ಕೊಂಡ್ರೂ ನಿಸ್ಸಹಾಯಕರಾಗಿ ಮಾಡ್ತೀನಿ ಹೊರತು ನಿಮ್ಮ ದುರಹಂಕಾರನ ಕಡಿಮೆ ಆಗಕ್ಕೆ ಬಿಡಲ್ಲ. ಕೇಸ್ ಹಾಕಿ ಮುಂದಕ್ಕೆ ಹೋದ್ರೆ ನಿನ್ ಜೊತೆ ನಡೀತಿರೋ ವಿಶಾಲ್ಗೂ ಕೂಡ ತೊಂದರೆ ಆಗತ್ತೆ.
ತಾಳಿ ಕಟ್ಟಿದ್ಮೇಲೆ ಹೆಂಡತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋವರೆಗೂ ಗಂಡ. ಅವಳ ಕಣ್ಣಲ್ಲಿ ನೀರು ತರಿಸಿದ್ರೆ ಅಷ್ಟು ದಿವಸ ದೇವರಾದವನು ಕೂಡ ದೋಷಿಯಾಗಿ ನಿಲ್ಬೇಕಾಗತ್ತೆ. ಇವಳನ್ನ ಇನ್ನು ಸುಮ್ಮನೆ ಬಿಟ್ರೆ ಇನ್ನೂ ಜಾಸ್ತಿ ಹಾರಾಡ್ತಾಳೆ. ಅಬ್ಬಾ ಬಿಡ್ರಿ, ನೋಡ್ದವ್ರು ಏನ್ ಅನ್ಕೊಳಲ್ಲ. ಹೇಯ್, ನಾನು ನಿನ್ನ ಕೈ ಹಿಡ್ಕೊಂಡಿದ್ದು ಸರಸ ಸಲ್ಲಪ ಮಾಡಿ ನಿನ್ನ ಮೆಚ್ಚೋದಕ್ಕಲ್ಲ. ಸರಸ ಅಲ್ವಾ? ನಿನ್ ತಲೆ. ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ಸರಿ ಹೋಯ್ತು. ಬೆಳಗ್ಗೆನೆ ನನ್ ಗಂಡ ನನ್ ಹೀಗ್ ಕರ್ಕೊಂಡ್ ಬಂದ ಅಂತ ನಾನ್ ಏನೇನೋ ಆಸೆ ಪಟ್ಕೊಂಡ್ ಬಂದೆ. ಆಶಾ ಭಂಗ ನಂಗಾಯ್ತು. ಹುಚ್ಚುಚ್ಚಾಗಿ ಮಾತಾಡೋದ್ ಬಿಟ್ಟು ಮೊದಲು ನಾನು ಹೇಳೋದನ್ನ ಕೇಳು. ಹೇಳ್ರಿ. ನಾನು ಹೇಳಿದ್ರೆ ಮಾಡ್ತೀಯ ಅಲ್ವಾ? ಮಾಡ್ಲೇಬೇಕಲ್ವಾ? ಮಿಸ್ ಮಾಡೋ ಹಾಗೆ ಇಲ್ಲ. ಏನ್ ಮಾಡ್ಬೇಕು? ನೈನಿ ಅದಕ್ಕೆ ಹತ್ರ ನಿನ್ ಜಗಳ ಮಾಡ್ಬೇಕು. ಬೈಬೇಡ, ರೋಪ್ ಹಾಕಿದ್ರೆ ಸಾಕು. ಒಂದ್ಸಲ ನಂಗೆ ಹೊಡೀರಿ. ಅಳ್ತೀಯಾ? ಹಾಗಾದ್ರೆ ಗಿಳ್ರಿ, ಕಿವಿ ಆದ್ರೂ ಹೆಂಡ್ರಿ ಪ್ಲೀಸ್. ಅಮ್ಮ, ಏನಾಯ್ತು ನಿಂಗೆ? ಹೇಳ್ಕೊಳ್ದೇನೆ ಕನ್ಸ್ ನಿಜ ಆದಂಗಾಯ್ತು. ಸ್ವತಃ ನೀವೇ ನನ್ ಕೈ ಹಿಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಮ್ಮ ಅಕ್ಕನ್ ಜೊತೆ ಜಗಳ ಆಡುವಂತಿದ್ದೀರಾ. ಕರಾಟೆ ಕುಂಗ್ಫು ಮಾಡು ಅನ್ಲಿಲ್ವೇ, ಜಗಳ ಮಾಡು ಅಂದಿದ್ದು ಅಷ್ಟೇ. ಇಷ್ಟು ಸಾಲದ ಹೇಳಿ ನೀವ್ ನನ್ನ ಅರ್ಥ ಮಾಡ್ಕೊಂಡಿದೀರಾ ಅಂತ ಹೇಳಕ್ಕೆ? ಓವರ್ ಆಗಿ ಯೋಚಿಸ್ಬೇಡ, ಮೊದಲು ನಾನು ಹೇಳಿದ್ದನ್ನು ಮಾಡು. ಆಯ್ತು ರೀ. ಆದ್ರೆ ಒಂದ್ ಧರ್ಮ ಸಂದೇಹ ಚಿಕ್ಕಜ್ಮನ್ರೆ. ಏನದು? ನಮ್ ನೈನಿ ಅಕ್ಕ ಅಂದ್ರೆ ಅಷ್ಟು ಅಭಿಮಾನ ಗೌರವ ಇಟ್ಕೊಂಡಿರೋ ನೀವು ನನ್ನ ಹೋಗಿ ಜಗಳ ಆಡೋ ಅಂತಿದ್ದೀರಲ್ಲ, ಯಾಕೆ ಅಂತ ತಿಳ್ಕೊಬೋದಾ? ಇದು ಧರ್ಮ ಸಂದೇಹ ಅಲ್ವೇ, ಕರ್ಮ ಸಂದೇಹ. ನಿಧಾನವಾಗಿ ನಿಂಗೆ ಅರ್ಥ ಆಗುತ್ತೆ. ಹೋಗಿ ಗಲಾಟೆ ಮಾಡು. ಹಾ ಓಕೆ. ಏಯ್ ಸುಮ್ಮನ, ಅದು ಏನ್ ಹೇಳ್ತಿರೋದಂದ್ರೆ. ಏನ್ರಿ ಇದು ಬೆಳಗ್ಗೆನೆ? ಅಬ್ಬಾ, ಆ ಸೀನೆಲ್ಲ ಇಲ್ಲ. ಇವಾಗ ಎಲ್ಲ ಹೋಗ್ತಿದ್ಯಾ? ಅದೇನ್ರಿ, ನೀವೇ ತಾನೆ ನಮ್ಮ ಅಕ್ಕನ ಜೊತೆ ಜಗಳ ಆಡೋ ಅಂದಿದ್ದು. ಏನಂತ ಜಗಳ ಆಡ್ತೀಯಾ? ಹೌದಲ್ವಾ? ಏನಂತ? ಅದೇ ಹೇಳ್ತಿರೋದು, ಮ್ಯಾಟ್ರ್ ತಿಳ್ಕೊಳ್ದೆ ಏನೇನೋ ಮಾಡಬೇಡ ಅಂತ. ನೀವ್ ಹೇಳ್ರಿ, ಕೇಳಿಸ್ಕೊತೀನಿ. ಅತ್ಗೆ ಹತ್ರ ಹೋಗಿ ಸಿಟ್ ಮಾಡ್ಕೊಂಡು ಮನೇಲಿರೋರು ಎಲ್ಲರ ಮೇಲೂ ನಿನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಬೀದಿಲ್ ಹೋಗೋರು ನಗಾಡ್ಕೊಂತಾರೆ, ಆಫೀಸಲ್ಲಿ ಕೆಲಸ ಮಾಡೋರು ಆಡ್ಕೋತಾರೆ ಅಂತ ಈ ತರ ಆಗೋಕೆ ಅವಕಾಶ ಕೊಡ್ದೇನೆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ಹೇಳೋರ್ಗೆ. ಹೇಳೋದಲ್ಲ, ನಡಕ್ಸ್ಬಿಡ್ತೀನಿ. ಅತ್ಗೆ ನಿನಗೆರಡು ಬಾರಿಸ್ಬೋದು, ಹುಷಾರು. ಹಾ, ಅನ್ಕೊಂಡಾಗೆಲ್ಲ ಹೊಡಿಯಕ್ಕೆ ನಾನೇನ್ ಇಲ್ಲಿ ಬಿಟ್ಟಿ ಬಿದ್ದಿದ್ದೀನಾ? ನಮ್ಮ ಅಕ್ಕನ್ ಹೇಗ್ ಟ್ರ್ಯಾಕ್ ತರ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಹಾ, ನೈನಿ, ನಿನ್ನ ಹತ್ರ 2 ನಿಮಿಷ ಮಾತಾಡ್ಬೋದಾ? ಯಾಕಕ್ಕ ಹೀಗೆ ಕೇಳ್ತಿದ್ದೀರಾ? ಏನೋ ಪೊಲೀಸ್ ಕೇಸ್ ನಡೀತಿರ್ಬೇಕಾದ್ರೆ ಏನಿದ್ರೂ ಸರಿ, ತುಂಬ ಯೋಚಿಸಿ ಮಾತಾಡ್ಬೇಕಲ್ವಾ? ಅಯ್ಯೋ ಅಕ್ಕ, ಕಂಪ್ಲೇಂಟ್ ಕೊಟ್ಟಿದ್ದೀನಷ್ಟೇ. ಎಲ್ರಿಗೂ ಕಷ್ಟ ಕೊಡಬೇಕು ಅಂತ ನಾನು ಅನ್ಕೊಂಡಿಲ್ಲ. ಇದೆಲ್ಲ ನನ್ನಿಂದಾನೆ. ನಾನು ಆ ಕೊರವಂಜಿನ ಮನೆಗೆ ಕರ್ಕೊಂಡು ಬಂದಿರಲಿಲ್ಲ ಅಂದರೆ ನಿನಗೆ ಈ ಥರ ಯೋಚನೆ ಬರ್ತಿರ್ಲಿಲ್ಲ ಅಲ್ವಾ? ಅದಕ್ಕೆ ಏನು ಮಾಡಿದ್ರು ನೀವು ಒಳ್ಳೇದೇ ಮಾಡ್ತೀರಾ. ನನ್ನ ಇಗ್ನೋರೆನ್ಸಿಂದ ಮಾಡಿದ ಕೆಲಸಕ್ಕೆ ಒಳ್ಳೇದಾಗುತ್ತಾ ವಿಶಾಲ್? ನಿಮ್ಮ ವಿಷಯದಲ್ಲಿ ಯಾವಾಗಲೂ ಒಳ್ಳೇದೇ ನಡೆಯುತ್ತೆ. ಮೊದಲೆಲ್ರಿಗೂ ಹಿಂಸೆ ಆದರೂ ಕೊನೆಗೆ ಎಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡ್ತೀರಾ ನೀವು. ನೀವೇನೋ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರಾ, ಮಿಕ್ದವರೆಲ್ಲ ನನ್ನನ್ನು ಚೆನ್ನಾಗಿ ಬೈಕೋತಾ ಇದ್ದಾರೆ. ನಮ್ಮತ್ತೆ ಎಲ್ಲ ಜುಟ್ಟು ಹಿಡ್ಕೊಂಡು ನಂಗೊಂದು ಚೆನ್ನಾಗಿ ಬಾರಿಸ್ತಾರೆ ಅಂತ ನನಗೆ ಭಯ ಆಗ್ತಿದೆ. ಕಂಪ್ಲೇಂಟ್ ಕೊಟ್ಟಿದ್ದು ನಾನು. ಅವ್ರ ಕೋಪನ ಪ್ರತಾಪನ ನನ್ನ ಮೇಲೆ ತೋರ್ಸಕ್ ಹೇಳಿ ಅಕ್ಕ. ಕತ್ತೆ ಮೇಲೆ ಇರೋ ಬರೋದನ್ನೆಲ್ಲ ಹೊರಿಸ್ತಾರೆ ಅನ್ನೋ ಹಾಗೆ ಈ ಮನೆ ಮರ್ಯಾದೆ ಹೋದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಅಂತ ನಾನು ಬೈತಾ ಇದ್ದಾರೆ. ಯಾಕತ್ಗೆ
ಅಷ್ಟೇ ಅಲ್ವೇನಪ್ಪ, ಈ ಮನೆ ಮಹಾರಾಣಿ ಅನ್ಕೊಂಡು ನೈನಿ ಬೀಗದ ಕೈ ಕೊಟ್ಟ ತಕ್ಷಣ ಇಸ್ಕೊಂಡು ಸೊಂಟಕ್ ಸಿಗಿಸ್ಕೊಂಡೆಲೆ. ಇವಾಗ ಈ ಮನೆಗೇನಾದ್ರೂ ಕಪ್ಚಕ್ಕೆ ಬಂದ್ರೆ ನೀನೇ ಕಾರಣ ಅಂತಿದ್ದಾರೆ. ಯಾರದು? ಅವ್ರ ಹೆಸರು ಹೇಳಿ ಸಾಕು. ನಾನ್ ಹೇಳಲ್ಲ. ನೀವೇ ಹೇಳಿದ್ರಿ, ಮತ್ತೆ ನೀವೇ ಹೇಳಲ್ಲ ಅಂತ ಹೇಳಿದ್ರೆ? ನೈನಿ ಕೋಪದ ಬಗ್ಗೆ ನನಗ್ ಗೊತ್ತು. ಜೊತೆಗೆ ನಾನಂದ್ರೆ ನೈನಿಗ್ ಅಭಿಮಾನ. ಸ್ವಂತ ತಂಗಿ ಸುಮ್ಮನಾಗ್ ಯಾರಾದ್ರೂ ಏನಾದ್ರೆ ಸುಮ್ನಿರ್ತಾಳೆ, ಆದ್ರೆ ನನಗ್ ಯಾರಾದ್ರೂ ಏನಾದ್ರು ಅಂದ್ರೆ ನೈನಿ ಸಿಡಿದ್ ಬೀಳ್ತಾಳೆ. ಸಿಡಿದ್ ಬೀಳೋದಲ್ಲ, ಅವ್ರನ್ನ ಸಿಗದ್ ಹಾಕ್ಬಿಡ್ತೀನಕ್ಕ. ಹಾ, ನೋಡ್ದ್ಯಾ ವಿಶಾಲ್, ನಾನ್ ಹೇಳ್ದೆ ತಾನೆ. ಯಾರು ಆತರ ಪಡಬೇಡಿ, ಎಲ್ಲ ಪೊಲೀಸವ್ರು ನೋಡ್ಕೋತಾರೆ. ಯಾರ ಮಾತನ್ನು ತಲೆಗೆ ಹಾಕೋಬೇಡಿ. ಈ ಕೇಸಲ್ಲಿ ನೀನು ಭಾಗಿನೇ. ಹೌದು, ಅದಕ್ಕೆ ನಾನು ಇದ್ದೀನಿ. ನೈನಿ ಜೊತೆಲಿ ಕಷ್ಟ ಸುಖನ ಹಂಚ್ಕೊಂಡಿದ್ದೀನಿ. ಆದರೆ ನನ್ನ ಹೆಂಡತಿಗೆ ದ್ರೋಹ ಮಾಡಬೇಕಾಗಿ ಬಂದರೆ ಪಾಪದಲ್ಲಿ ಮಾತ್ರ ಅವಳು ನೋಟಿಗೆ ಸೇರಿಸ್ಕೊಳ್ಳಲ್ಲ. ಆ ಶಿಕ್ಷೆನೆಲ್ಲ ನಾನೇ ಅನುಭವಿಸ್ಬೇಕು. ನೀನೇನ್ ಮಾಡಿರ್ತೀಯ ವಿಶಾಲ್? ಏನು ಮಾಡದೇ ಇದ್ರು ಕೆಲವೊಂದ್ಸಲ ಮೌನವಾಗಿದ್ರೂ ಕೂಡ ಪಾಪದ ಲೆಕ್ಕಕ್ಕೆ ಬರುತ್ತೆ. ಯಾಕಂದ್ರೆ ತಪ್ಪು ಮಾಡಿದವರು ಚೆನ್ನಾಗೇ ಇದ್ದಾರೆ. ಯಾವ ತಪ್ಪು ಮಾಡದೇ ಇರೋ ನೈನಿ ಅನುಭವಿಸ್ತಾ ಇದ್ದಾಳೆ. ಭವಿಷ್ಯನ ಅಲ್ಪ ಸ್ವಲ್ಪ ತಿಳ್ಕೊಂಡು ಕಾಪಾಡೋ ನೈನಿ ತನ್ನ ಮಗುನೇ ತನ್ನ ಭವಿಷ್ಯ ಆಗಿರುವಾಗ ಆ ಮಗುನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡಿದ್ರು ಕೂಡ ಏನೂ ಮಾಡೋಕ್ಕಾಗದೇ ಇರೋ ನನ್ನಂಥ ಗಂಡಸರು ಹೆಣ್ಮಕ್ಳ ಹೆರಿಗೆ ನೋವು ಮುಂದೆ ಸೋತೋದಂಗೆ. ಯಜಮಾನ್ರೆ, ನೀವ್ ಹೀಗೆಲ್ಲ ಮಾತಾಡಿದ್ರೆ ಧೈರ್ಯ ಕಳ್ಕೋತಿದ್ದೀರೇನೋ ಅನ್ನಿಸ್ತಿದೆ. ನನ್ನ ಧೈರ್ಯ ನೀನೇ ನೈನಿ. ಮಗುನ್ ಕಳ್ಕೊಂಡಿದ್ರು ನೋಡಕ್ಕೆ ಧೈರ್ಯವಾಗಿದ್ದೀನಿ. ನಿನ್ನನ್ನು ಕಳ್ಕೊಂಡ್ರೆ ನಾನು ಜೀವಂತವಾಗೇ ಇರಲ್ಲ. ನಾನೇನಾದ್ರೂ ಸುಮ್ಮನೆ ಇದ್ದಿದ್ರೆ ಈ ಥರ ಯಾರಿಗೂ ಕಷ್ಟ ಆಗ್ತಿರ್ಲಿಲ್ಲ ಅಲ್ವಾ? ನಿನಗ್ ಬೇಜಾರು ಅಂತ ಅನ್ನಿಸ್ತಿರ್ಬೋದು, ನಂಗೆ ಪಶ್ಚಾತ್ತಾಪ ಥರ ಕಾಣಿಸ್ತಿದೆ. ಅಂದ್ರೆ ವಿಶಾಲ್ ಏನಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಅನ್ಕೊಳ್ಳಲ್ಲ. ಮಾಡಿದ್ರೆ ನನಗಾಗೋ ಬೇಜಾರನ್ನ ಯಾರಿಂದನೂ ಕಡಿಮೆ ಮಾಡೋಕ್ಕಾಗಲ್ಲ. ಶಾಸ್ತ್ರಿಗಳೇ, ಹೇಳಮ್ಮ. ಯಾವುದೋ ಕಳ್ಳ ಮಗುನ ಎತ್ಕೊಂಡು ಹೋಗಕ್ ಬಂದಿದ್ನಂತಲ್ಲ? ನಮ್ ಗಾಯತ್ರಿನ ಎತ್ಕೊಂಡು ಆಟಾಡ್ಸ್ಬೋದೇ ಹೊರತು ಎತ್ಕೊಂಡು ಹೋಗಕ್ ನೋಡಿದ್ರೆ ಅಮ್ಮನವ್ರು ಸುಮ್ನಿರ್ತಾರ ಕಮಲಮ್ಮ? ಬಂಗಾರದ ಬಳೆ ಇರುತ್ತೆ ಅಂತ, ಬೆಳ್ಳಿ ಉಡ್ದಾರ ಇರುತ್ತೆ ಅಂತ ಬಂದಿರ್ತಾನೆ. ಅವನಿಗೇನ್ ಗೊತ್ತಮ್ಮ ನಾವು ಬಡವರು ಅಂತ. ಅಮ್ಮನವ್ರ ಪ್ರಸಾದದಿಂದ ನಾನು, ಒಬ್ಬ ತಾಯಿ ಕೊಡೋ ಹಾಲಿಂದ ಗಾಯತ್ರಿ ಹೊಟ್ಟೆ ತುಂಬಿಸ್ಕೋತಿದೀವಿ ಅಂತ. ಕಳ್ಳ ಯಾವ ಕಡೆ ಹೋದ ಅಂತ ನೀವೇನಾರು ನೋಡಿದ್ರಾ? ಪೊಲೀಸರಿಗಾರು ಹೇಳ್ಬೇಕಾಗಿತ್ತು. ಬೇಡಮ್ಮ, ಆ ಗಲಾಟೆನೇ ಬೇಡ. ನನ್ ಮುದ್ದಾದ ಕೂಸ್ನ ಆ ಕಳ್ಳ ಮುಟ್ಟೋಕು ಮೊದ್ಲೇ ಪರಮೇಶ್ವರಿಗೆ ಆರತಿ ಮಾಡೋ ಕರ್ಪೂರ ಹೊತ್ಕೊಂಡು ಅವನ ಕೈ ಸುಡ್ತು. ಅಮ್ಮ ಅಂತ ಕಿರ್ಚ್ಕೊಂಡ. ಅದು ಅಮ್ಮನವ್ರನ್ನ ಬೇಡ್ಕೊಂಡಂಗೆ ತಾನೆ. ಪಶ್ಚಾತ್ತಾಪದಿಂದ ಆ ತಾಯಿನ ಬೇಡ್ಕೊಂಡಿದ್ರೆ ಮತ್ತೆ ನಾನು ಪೊಲೀಸವರಿಗೆ ದೂರು ಕೊಡಲ್ಲ, ಕೇಸು ಅಂತ ಓಡಾಡಲ್ಲ. ಇಷ್ಟು ಒಳ್ಳೆತನ ಈ ಕಲಿಯುಗದಲ್ಲಿ ಉಪಯೋಗ ಇಲ್ಲ. ಹೋಗ್ಲಿ ಬಿಡು ಕಮಲಮ್ಮ. ಇನ್ನೊಂದು ವಿಷಯ, ನನಗೆ ಮಗಳಿದ್ದಾಳೆ ಅಂತ ಗಾಯತ್ರಿನ ಹೆತ್ತು ಅವಳು ಸತ್ತೋದ್ಲು ಅಂತ ಸುಳ್ಳು ಹೇಳಿದ್ದೀನಿ. ನೀವು ಸುಳ್ಳು ಹೇಳೋದಿಲ್ವಲ್ಲ? ಕೇವಲ ನನ್ನ ಮೊಮ್ಮಗಳು ಅನಾಥೆ ಅಂತ ಅನ್ಸ್ಕೋಬಾರ್ದು ಅಂತ 2 ಲೋಟ ಹಾಲು ಕುಡಿಯೋ ಮುದ್ದು ಕೂಸ್ಗೋಸ್ಕರ ಯಾರೇ ಕೇಳಿದ್ರು ಇದನ್ನೇ ಹೇಳಬೇಕು ಕಮಲಮ್ಮ. What next?
ರಾಮಾಯಣ ಕೇಳಿ ಸೀತೆ ಯಾರು ಅಂದಂಗಾಯ್ತು. ಏಯ್, ಇದು ರಾಮಾಯಣ ಅಲ್ಲ, ನಮ್ಮನೇಲಿ ನಡೀತಿರೋ ಮಹಾಭಾರತ. ಧೈರ್ಯ ಅನ್ನೋ ಬಿಲ್ಲು, ಲಕ್ಷ್ಯ ಅನ್ನೋ ಕತ್ತಿನ ಹಿಡ್ಕೊಂಡು, ನಂಬಿಕೆ ಅನ್ನೋ ಕವಚನ ಹಾಕೊಂಡು ಯುದ್ಧ ಕೇಳ್ತಿದ್ದಾಳೆ ಆ ನಯನಿ. ತಂಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ ಅಣ್ಣನಾಗಿ ಚಂದ್ರಶೇಖರ್ ತುಂಬಾ ನಿಗಾ ವಹಿಸ್ತಾನೆ. ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಆಧಾರಗಳೆಲ್ಲ ಎಲ್ಲಿದೆ ಆಂಟಿ? ಅವತ್ತಿನ ಹಾಸ್ಪಿಟಲ್ CCTV ಫುಟೇಜ್ನ ಎತ್ಬಿಟ್ಟೆ ಅಂತ ವ್ಯಾನ್ ಡ್ರೈವರ್ ಜೀವ ಹೇಳಿದ್ನಲ್ಲ.